ಮತ್ತು ರಚಿತಾರ ಮನೆಗೆ ಹೊಂಟಿ ನೋಡ್ರಿ. ಅವರು ಎಲ್ಲೇ ಹೋಗಿದ್ರಂತ ಹೊರಗೆ ಬಂದಾರ. ಅಯ್ಯ ಮಕ್ಕ ಖುಷ ಅಯ್ಯ ಖುಷ ಮುಕ್ಕೊಂದದ ನೋಡ್ರಿ. ಸರ್ ಒಂದು ಫ್ರೆಂಡ್ಸ್ ಯಾರ್ಯಾರ ನಮ್ಮ ಮನೆಗೆ ನಿಮ್ಮ ಮನೆಗೆ ಕರ್ಕೊಂಬ ಅಂದ್ರೆ ಎಲ್ಲಿ ಹೋಗೋಕ್ಕಾಗಲ್ಲ ನನಗಂತೂ ರೀ. ಸದ್ಯಕ್ಕೆ ರಚಿತಾ ಪಾಪ ಇಲ್ಲೇ ಬಾಜುಕದ ಎಷ್ಟು ಇದು ಮಾಡಕತ್ತ, ಹಂಗಾಗಿ ಇಲ್ಲೇ ಇಷ್ಟು ಹೋಗಿ ಬಂದ್ರೆ ಆಯ್ತು ಅಂತೇಳಿ. ಯಾಕಂದ್ರೆ ಟೈಮ್ ಶಾರ್ಟೇಜ್ ಐತ್ರಿ, ನನಗೂ ಒಳ್ಳೆ ಊರಿಗೆ ಹೋಗ್ಬೇಕು. ಹಾಗಾಗಿ ಭಾಳ ಗೆಲ್ತಾರ ಅದಾರೆ ಸರ್, ಒಬ್ರಿಗೊಬ್ರು ಹಚ್ಕೊಂಡಾರ. ಒಮ್ಮೆ ಒಂದೊಂದು ತವಲ್ ಮಂದಿ ಮಕ್ಕಳು ನಾನು ಮಂದಿ ಮಕ್ಕಳು ಇದ್ರೂ ಒಬ್ರಿಗೊಬ್ರು ಬಂದ್ರೆ ಹೋದ್ರೆ ಬಾ ಅಂತ ಕರೆಯಲ್ಲ. ಆದರೆ ಇಲ್ಲಿ ಯಾವುದೇ ರಕ್ತ ಸಂಬಂಧ ಇಲ್ಲಂದ್ರೂ ಹಚ್ಕೊಂಡ್ರು ನೋಡ್ರಿ ಎಷ್ಟು ಪ್ರೀತಿ ವಿಶ್ವಾಸ ಇರ್ತದೆ ಅಂತೇಳಿ. ನಮ್ಮ ಯೂಟ್ಯೂಬ್ ಸಿಸ್ಟರ್ಸು ಕೂಡ ಹಾಗೆ ಇದಾರೆ ಅದಿಲ್ಲ ಸರ್. ಸೇಮ್ ನೈಟಿ, ಬಟರ್ಫ್ಲೈ ನೈಟಿ. ಬಂದ್ವಿ ನೋಡ್ರಿ ರಚಿತಾರ ಮನೆ. ಹಾ ಬಂದಿವಿ. ಏನಂತೀರಣ್ಣ? ಆರಾಮ್ರಿ? ಹಾಯ್ ಮಾಡ್ರಿ, ಹಾಯ್ ಮಾಡ್ರಿ. ಹಾಯ್ ಮಾಡಿದ್ರೆ ಕಾಲು ನೋಡ್ತಾವ್ರಿ. ಹೆಂಗ್ರಿ ನಮ್ಮಲ್ಲಿ ಸಿಗ್ತೀವ್ರಿ. ರಚಿತಾ ನೋಡ್ರಿ ಮ್ಯಾಗಿ ಮಾಡ್ಯಾಳ, ಮಸ್ತ್ ಮಸಾಲಾ ಮ್ಯಾಗಿ. ಸಾಕು ಒಂದ್ ಕ್ಯಾನ್ಸಲ್ ಆಯ್ತು. ಎದಕ್ಕ? ಅದ್ರಾಗ ಐತಲ್ಲ ಇನ್ನು ಯಾರು ಕ್ಯಾನ್ಸಲ್ ಮಾಡಿ ಇಲ್ಲಾಗ ಬಿಡ್ಬೇಕು. ಇಲ್ಲಾಗ ಇಷ್ಟ ಬಾ ಸಿರಿ, ಇಲ್ಲಿ ಬಾ ಇಲ್ಲಿ ಬಾ ಸಿರಿ. ನಿಮ್ಗೆ ಭಾಳ ಬೇಡಲ್ಲ. ಎಷ್ಟು ಚಂದ ಐತೆ ನೋಡ್ರಿ ಮ್ಯಾಗಿ ಮಸಾಲ. ಏನಪ್ಪ ಇದು ನಡ್ಸಿಲ್ವಾ? ನಾನು ತರದಾಗ ಮಾಡಿದ್ದಿಲ್ಲ ಸರ್, ಹಿಂಗೆ ಸೇಮ್ ಟು ಸೇಮ್ ಗಾಡಿ ಮಸಾಲ ಮ್ಯಾಗಿ ತಿನ್ನೋ ನಂತರ ಬರ್ರಿ ಖವಾ. प्लेट अष्टे तुम पहले ताकि इसमें डाल के गया ये नंदू उंडोटे ಅದು ತಿನ್ನೋ ಇದು ರಚಿತಾರ ಮನೆ ನೋಡ್ರಿ. ರಚಿತನ್ ಮಗಳು, ರಚಿತನ್ ಮಗ, ರಚಿತಾರ ಯಜಮಾನ್ರು. ಅಣ್ಣ ಕಾಲ್ ಬೆನ್ನಾಗ ತಾಡ್ರಿ, ಮಾಡ್ಬೇಡ್ರಿ. ಇಲ್ಲ ಹಾಯ್ ಮಾಡೋದ್ರೆ ಕಾಲ್ ಬೆನ್ನಾಗೈತ್ರಿ ಅಂತಾರ. ಹಾಯ್ ಮಾಡೋದು ಕೈಯಿಂದ, ಏನ್ ಸಂಬಂಧ ನಾ ಅಂತೀನಿ. ಚಿಕ್ಕಣ್ಣ ಮಾಡ್ತಾರಲ್ಲ ನಮ್ಮ ಅಷ್ಟೇ ಹಂಗ್ ಮಾಡ್ಬೇಕು ಅನ್ಕೊಂಡಿದ್ದಲ್ಲಿ ಅದಕ್ಕೆ ಕಾಲ್ ಆಗ್ಯಾರ. ಇನ್ನೇನದ ಆಗದ? ನೋಡಕ್ ಒಂದ್ ಮನೆ, ಅಡ್ಡಾಡಕ್ ಒಂದ್ ಗಾಡಿ, ಮನೆ ತುಂಬಾ 2 ಮಕ್ಕಳು. ಇದ್ರಕಿನ್ನ ಆಸ್ತಿ ಏನ್ ಬೇಕು? ಹಾ ಮತ್ತ ಒಂದ್ ಬಳಿ ಹಾಕೊಂಡಿದ್ದೆ ಹಾಗೆ ಅಕ್ಕ ತಂಗಿಯರ್ ಪ್ರೀತಿ ನೋಡ್ರಿ. ಬರ್ದಿಲ್ಲ ಅದ್ರ ಮ್ಯಾಗ ಬಡವ್ರ ಅಂತ. ಫೋಟೋ ತೆಗ್ದಿಲ್ಲ ಇಡಿ. ಒಂಥರಾಗಿ ಬಿಡ ನೀನ. ಫೋಟೋ ಹಾಕಿದ್ ಫೋನ್ಯಾಗ ಅಷ್ಟೇ ಇರ್ತಾವ. ಮಾಡಿರಿ ಬ್ಯಾಸ್ಗೆಗಲ್ಲಿ ಚಾಪೆ ಹಾಸ್ಕೊಂಡ್ ಕುಂತು ಬಿಡ್ಬೇಕ್ರಿ ಅವ. ಹಾ ಮಾತು ಕಟ್ಕೋಂತ. ಇದು 2ನೇ ಸರಿ ಕ್ಯಾಪ್ಚರ್ ಆಗೋದು ಈಗ ಕ್ಯಾಮ್ರಾದಾಗವ. ಅಲ್ಲ ಮುಂದೆ ಮರೆ ಮಾಡತ್ತಾನ, ಹಿಂದೆ ಏನು ಕಾಣಿಸುತ್ತ ನನಗ. ಕೆಲಸ ಮುಂದೆ ನಡೆದೈತಿ. ನೋಡ್ರಿ ಹೆಂಗೈತಿ ಗೆಳತನ ಇವ್ರದು.
ಅಲ್ಲಿ ಹೋಗೋದು ಅವ್ರ ಮನೆಗೆ ಬರೋದು, ಇಲ್ಲಿ ಹೋಗೋದು ಇವ್ರ ಮನೆಗೆ ಬರೋದು. ಆವಿ ಹೆಂಗೈತಿ ಕೇಳ್ತಾನ? ಚೆನ್ನಾಗೈತಿ ನಾಳಿಂದ ನಮ್ದು ಡೈಲಿ ರೂಟೀನ್. ಅಲ್ಲೇ ಡೈಲಿ ರೂಟೀನ್. ಇನ್ನ ಮಳೆಗಾಲ ಚಲೋ ಆತಂದ್ರ ಮಕಾನು ನೋಡಕ್ ಸಿಗಲ್ಲ. ಬೀಗರ್ದ ಕಾಕಿ ಎದ್ದ್ಯಾ ಎದ್ದ್ಯಾ ಈಕಿ ಓದ್ರಿದ್ರ ನಮಗ್ ಕೇಳುತ್ತ, ನಾವ್ ಓದ್ರಿದ್ರೆ ಈಕಿ ಕೇಳಲ್ಲ. ಎಷ್ಟೊತ್ತು ಫೋನ್ ಹಚ್ಬೇಕು ನಾನು. ಒಳಗಾಗತ್ತಲ್ಲ ಅವಿ. ಇದೇನೈತಂದ್ರ ಅಕ್ಕ ಒಂದ್ ದಿನ ಅಕ್ಕನ ಮಗ್ಳ ಇದ್ದಿದ್ರೆ ಸಿಂಗಲ್ ಬರ್ಬೇಕು. ಒಂದೇ ಜೀವಲ್ಲ ಅಲ್ಲ ಬರೀ ಓನ್ಲಿ ಅದು ಕಂಪೌಂಡ್ ಒಂದೇ ಅಡ್ಡಾಗೈತಿ ನಿಮ್ಮಿಬ್ರಿಗೆ, 3 ಮಂದಿಗಿನು. ಸೋನಿ ಸರು ಸೋನಿಗೆ ನೀನ ಹೇಳವ, ನಾ ಹೇಳಲಿ. ಮುಗಿಸ್ ಬೇಕಂತ ನಾನು ಮನೆಗೆ ಹೋಗಿ ಮ್ಯಾಗ ಬಿಟ್ಟು ಬಂದ್ಬಿಡ್ತೀವಿ. ಒಬ್ಬರು ಅನ್ನ ತಂತೈತದು ಎಕಡೆ ಹತ್ತಿತ್ತಂತ ನಾವು. ಅಲ್ಲಿ ಬೈಲಿ ಚಂದ ಐತಲ್ಲಿ ಅದಿಲ್ಲವಿ. ಸರು ನಂಗೆ ಸಿಟ್ಟು ಬಂದಂದು ಏನ್ ಮಾಡ್ತಾನೆ ಏನು ಓಡ್ಸಾನೆ. ಹುಡ್ಗನ್ ಕಾಯದ ಒಂದೆರಡು ಕೆಲಸವ ಈಗ. ಏನ್ ಮಾಡ ನೀನು ಯಾ ನಮನೆ ಕಳ್ಕೋ. ಆಕಿಗೆ ಹೋಗಿ ಹೇಳೋ ಮೊದಲು. ಇಲ್ಲಿರು 4 ಅದಾವ ನೋಡ್ರಿ, 1 2 3 4. ನಮ್ ಸ್ನೇಹ ಇದ್ದಂಗ ಅದಾವ ನೋಡ್ರಿ ಸೋನಿ. ಸೋನಿ ಏನನ ಮೊಬೈಲ್ ಚಾರ್ಜ್ ಇಲ್ರಿ, ಚಾರ್ಜಿಂಗ್ ಹಾಕ್ತೀನಿ. ಹಾ ಮತ್ತೆ ಅವ್ರಿಗೆ ಬೇಕಲ್ಲ. ಊರಿಗೆ ಹೊಂಟಿವ್ರಿ, ನಾನ್ ತಡಕ್ ಹೊಂಟಿವಿ ನೋಡ್ರಿ. ಹೆಂಗಾರ ಮಾಡಿ ಇದಾವ ಅಂದ್ರ ತಯಾರಿಲ್ರಿ. ಇವತ್ತು ಹೋಗ್ಬಿಟ್ಟು ನಾಳೆ ಊರ ಮುಟ್ಬಿಡ್ತೀನಿ. ನಾಳೆಗೆ ಹೋದ್ಮೇಲೆ ಮತ್ತೆ ನಾಡ್ ಮುಟ್ಬೇಕಾಗ್ತದೆ. ಪಾಪ ಜರ್ನಿ 2 ದಿನ. ಏನಂತೀರಿ ಮೇಡಮ್ ನೀವು? ಮತ್ತೆ ತಗೋಬೇಕಂತೈತೆ ನಮ್ಮ ಮನಸ್ಸು. ಬೇಜಾರಾಗತ್ರಿ ಮತ್ತೇನು. ಮತ್ತೆ ಹಳೆ ಆಗುತ್ತಾ? ಅನ್ನ ಕಳಿಸ್ಬಿಡು ಈಗ, ಅಲ್ಲಿ ಬ್ಯಾಗ್ ತುಂಬಿದೈತಿನ. ಏ ಅವು ಹಾಕವ ಬರವಾಗ ಹುಷಾರು. ಬಾಯ್. ಎಲ್ಲದಾರ? ಒಳಗದಾರ ಅವ್ರು. ಅಂದ್ರೆ ಅಡಿಗೆ ಮಾಡೋ ಟೈಮ್ ಅಲ್ಲ. ಹೌದಾಳವಿ, ಗಂಡ್ ಮಕ್ಳು ಬರ್ತಾವ. ಒಂದ ಸೋಸಿದ್ನಿ ಈಗ ಅಂದ್ಲು ಮಮ್ಮಿ ಅವರ ಹೊಂಟಾರ. ಅಲ್ಲಿ ಹೋಗಿದ್ನಂತ ಲೇಟ್ ಆಯ್ತು. ಈಗ ಆಂಬುಲೆನ್ಸ್ನಾಗ ಹೋದ ಗಂಡ ಬಂದು ಇಲ್ಲಿ ನೋಡಿ ಇದು. ಅಯ್ಯಪ್ಪ ಲಗೇಜ್ ತಗೋದ್ ಹೊಂಟೇವ್ ನೋಡ್ರಿ ಬಸ್ ಸ್ಟ್ಯಾಂಡಿಗೆ. ಬಾಯ್ ಬಾಯ್ ಎಲ್ಲರಿಗೂ ಬಾಯ್ ಮಾಡ್ಬಿಡು. ಬಾಯ್ ಬಾಯ್ ಬಾಯ್. ಇದ ಬಸ್ಸಿಗೆ ಸದ್ಯಕ್ಕೆ ನಾವು ಹೋಗೋದು ನೋಡ್ರಿ. ಒಳಗಡೆ ಬ್ಯಾಗ್ ಇಟ್ಟಿವಿ, ಅದು ಈ ಕಡೆಯಿಂದ ಆ ಕಡೆ ಹಸ್ತಾರಂತ ಬಸ್. ಅದು ಹೋಗುತ್ರಿ ಸದ್ಯಕ್ಕೆ. ಅದು ಬಾಗೇವಾಡಿ ಟು ಗೋವಾ. ಏನು ಬಸ್ಸಾ ಇದು ಐತ್ಲ ಈಗ? ಅಲ್ಲೊಂದು ಇಲ್ಲೊಂದು ಏಸ್ ಅದಾವ ರೀ. ಸಾಲ ಬಾಗೇವಾಡಿ ಮುದ್ದೇಬೇಡ ನೀವು ಇಲ್ಕಲ್ಲ. ಎಮರ್ಜೆನ್ಸಿ ಇದ್ದಾರ ಮತ್ತೆ ಅಂತ ಸಿಕ್ಕರು ಹೋಗ್ಬಿಡ್ತಾರ ಮುಂದೆ ಕಡೆ ಹತ್ತೋಕಾರ. ಹೌದಿಲ್ಲ? ಡೈರೆಕ್ಟ್ ಸಿಗ್ಲಾರ್ದಾರ ರೀ ಮುದ್ದೇಬೇಡ. ಅದು ಇಲ್ಕಲ್ಲ ಐತ್ರಿ. ಇಲ್ಕಲ್ಲಿಂದ ಏನು 1 ತಾಸು. ಲಾಸ್ಟ್ ಅನ್ರಿ ಅದೇ. ಅದು ಮುದ್ದೇಬಾಳೆ ಹೋಗುತ್ರಿ. ಅದು ಮುದ್ದೇಬಾಳೆ ಬಾಗೇವಾಡಿ ಹೋಗುತ್ತೆ ಊಟಕ್ಕಲ್ರಿ. ಮುಂದೆ 5:30 ನಶಿನ ಮುಟ್ತಾರ ಈ ಬಸ್ಸಾ. ಯಾವಾದ್ರೂ ಅಷ್ಟೇ ಟೈಮಿಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ. ಅವ್ರು 8:00 ಬಿಡುತ್ತಲ್ಲ ಇದು. ಅಷ್ಟೇ ಟೈಮಿಗೆ ಮುಟ್ಟವ್. ಮೊನ್ನೆ 7:00 ಬಿಟ್ಟಿದ್ವಿ ನಾವು. ಇವೇ ಬಸ್ಸಿಗೆ ಬರ್ತೀವಿ. ಯಾವಾಗ ಬಂದ್ರು ಒಮ್ಮೆ ಲೇಟ್ ಆದ್ರು. ಅಲ್ಲ ಉಂಡು ಮಾಡಿ ನೀವಂತ ಬಂದ್ರಿ, ಬಸ್ಸುಗಳು ಸಿಗ್ತಾವು. ಹುಡುಗರಿಗೆ ಉಳಿಸ್ಬಿಡ್ತೀವಿ ನಾವು. ನಮ್ದು ಬರಾಗ ಯಾವಾಗ್ಲೂ ಹೊತ್ತಾಗತ್ತೆ. ಕಂಪ್ನಿ ಕೆಲಸದಿಂದ ಬಂದು ನಾವ್ ಈ ಕಡೆ ಬರ್ಬೇಕಾ 4:00 ಬರ್ತಾನ. ಅಲ್ಲ ಉಣಿಸಿ ಮಾಡಿ ಬಂದ್ಬಿಟ್ರೆ ಚಿಂತಿಲ್ಲ. ಆದ್ರೆ ರೊಟ್ಟಿ ಮಾಡಿರ್ತೀನಿ. ರೊಟ್ಟಿ ಮಾಡಿ ಕಂಪಲ್ಸರಿ ಊರಿಗೆ ಬರದಿದ್ರೆ ರೊಟ್ಟಿ ಮಾಡತ್ತೀನಿ ನಾನು. ದಾರ್ಯಾಗ ರೊಟ್ಟಿ ಮಾಡಿ ಇವ್ರಿಗೆ ಉಳಿಸಿದ್ನೆ ಅಂದ್ರೆ ಅವ್ರು ನಡ್ಬರ್ಕ ಉಣ್ಣಕ್ ನೋಡಲ್ಲ ಎಲ್ಲಿ. ಹೌದು. ನಾನು ತತ್ತಿ ಕುದಿಸಿಟ್ಟಿರ್ತೀನಿ ಬರುತ್ತಾನ. ಅದನ್ನ ಗಣಿ ಕೊಡ್ತಾನ. ನಾ ರೊಟ್ಟಿ ತತ್ತಿ ಕರಿ ಹೊಂಟಿದ್ದೆ.
ನಮ್ಮ ಬ್ಯಾಗು ನಮ್ದು ಬ್ಯಾಗು ಓತು ಓತು ಸ್ಟಾಪ್ ಅನ್ನು ಅಂಕಲ್ ಸ್ಟಾಪ್ ಅನ್ನು ನಮ್ಮ ಬ್ಯಾಗ್ ಐತ್ರಿ ಅನ್ ಮಮ್ಮಿದು ಸ್ಟಾಪ್ ಮಾಡು ಬಾಟ್ಲಿ ಬಸ್ನಾಗ ಹೋತು ಕುಕುರಿ ಬಾಟ್ಲಿ ಓತು ಅಂಕಲ್ ಸ್ಟಾಪ್ ಅನ್ನು ಕಣ್ಣು ನೋಡೋ ಒಂದು ರಿಯಾಕ್ಷನ್ ನೋಡೋ ಒಂದು ಓತು ಬಸ್ಸು ಅದು ಬಿಡೋಣ ಅದೇ ಜಾಗಿಗೆ ಇದನ್ನ ಹಚ್ತಾರ ಏ ಅಪ್ಪು ಈ ಕಡೆ ಬಾ ಇದು ಮುಂದೆ ಹೋಗಿ ಹಾಕಿ ಬಿಡ್ತಾರೆ ಬಸ್ ಮುಂದೋಗ ಬಸ್ ಬಿರ್ಲಾಲಿಂದ ಮಂದಿ ಹಾಕಿ ಬಿಟ್ಟು ಹತ್ತಾರಲ್ಲ ಬಿರ್ಲಾದಾಗ ಫುಲ್ಲು ಕನ್ನಡ ಬೋರಮಕ್ಕಳ ಏರಿಯಾ ಬಸ್ ಹತ್ತತ್ತು ಈ ಕಡೆ ಬಾ ಅಪ್ಪು ನೋಡ್ರಿ ಸದ್ಯಕ್ಕೆ ನಾವು ನಾಲ್ ತಡಕ್ಕೆ ಹೋಗ್ಬೇಕು ಆ ಕಡೆಯಿಂದ ಸೊಲ್ಲಾಪುರಕ್ಕೆ ಹೋಗ್ಬೇಕು ಈ ಕಡೆ ಬರಬೇಕು ಒಂದ ಮನ್ಯಾಗ 4 ಮಂದಿ ಹುಟ್ಟಿದ್ವಿ ಒಬ್ಬೊಬ್ರು ಒಂದೊಂದು ಊರಿಗೆ ಹೋಗಿವಿ ಸದ್ಯಕ್ಕೆ ಸರು ದೂರ ಇರ್ತಾಳ ಗೋವಾಕ ನಾ ದೂರ ಇರ್ತೀನಿ ಕರ್ನಾಟಕ ಬೌಂಡ್ರಿ ಆಚೆ ಎರಡು ಕರ್ನಾಟಕ ಬೌಂಡ್ರಿ ಈಚೆ ಹಿಂಗದಿ ಕರ್ನಾಟಕ ಬೌಂಡ್ರಿ ಒಳಗ ಹೆಂಗ ಆಗ್ಬಿಟ್ಟೈತಿ ನೋಡ್ರಿ ನಾನು ಸೆಕೆಂಡ್ ಆಕಿ 4th ನಾವಿಬ್ರು ಸರಿ ಆಕಿ ಫಸ್ಟ್ ಆಕಿ ತರ್ಡ್ ಅವ್ರಿಬ್ರು ಬೆಸ ಅವ್ರಿಬ್ರು ಒಂದು ಗುಡ್ತಾರ ನಾವಿಬ್ರು ಒಂದು ಗುಡ್ತೀವಿ ನಮ್ದು ಸ್ಟೇಟನು ಬೇರೆನೇ ಐತಿ ಒಂದ್ 2 ತಿಂಗಳು ಸನೇ ಇಬ್ರು ಹೆಚ್ಚು ಕಮ್ಮಿ ಕೂಡಿದ್ವಿ ನಾವಿಬ್ರು ಹೆಚ್ಚು ಎಲ್ಲಿ ಹೋದ್ರು ಕುಂತ್ರು 8:30 ಬಿಡ್ತು ಬಸ್ ಅದು ಈ ಮಳೆ ಬರತ್ತೆ ಹುಡುಗರು ಅದಾವ್ರಿ ಇದೇನು ರಾತ್ರಿ ಮಳೆ ಬಿಡಲ್ಲ ಅದಕ್ಕೆ ಬಾಯ್ ಥ್ಯಾಂಕ್ ಯು ನಾ 3 ದಿನ ಅದೇನ್ರಿ ಭಾಳ ಚಂದ ನೋಡ್ಕೊಂಡ್ಲು ನಮ್ಮ ಸರು ಹೆಂಗ್ ನೋಡ್ಕೊಂಡೇವ ಚಂದ ನೋಡ್ಕೊಂಡ ನನಗೆಲ್ಲರೂ ಭಾಳ ಕೇರ್ ಮಾಡ್ತಾರೆ ನಮ್ಮ ಮನೆಯೊಳಗೆ ಅದೊಂದು ನನಗೆ ಅದೃಷ್ಟ ಗಂಡು ಮನೆಗೆ ಹೋದ್ಮ್ಯಾಗ ಒಂಥರ ಮಾಡಬೇಕು ಊರಿಗೆ ಬಂದಾಗನೇ ಭಾಳ ಎಲ್ಲರೂ ಕನ್ಸನ್ನು ತೋರಿಸ್ತಾರೆ ಖುಷಿ ಅಂತ ಅನ್ನಿಸ್ತದೆ ಏನು ಮಾಡೋದು ಬಾಯ್ ಮಳೆ ಬರತ್ತದ್ರಿಕಿನ 8:00 ಬಸ್ ಬಿಟ್ಟ ಮ್ಯಾಗ ಹೋಗಿನ ಕೂತಾ ಆದರೆ ನಾಳೆಗ್ಲಿಂದ ಹೆಂಗೆ ಅನ್ಸುತ್ತೆ ಗೊತ್ತಿಲ್ಲ ಎಲ್ಲರಿಗೂ ಹಳಲಾಗತ್ತೆ ರೀ ಸದ್ಯಕ್ಕೆ ನಿರ್ಬೆಂಚ್ ಹುಡುಗರು ಎಲ್ಲರೂ ನಿರ್ಬೆಂಚ್ ಆಗದವು ನಾ ಈ ಕಡೆ ಬರೋಣ ಅಷ್ಟು ಆ ಕಡೆ ಹೋದ್ರಲ್ಲ ಈಗ ಮಮ್ಮಿ 4 ತಡ್ದಾಗ ಅದಾರ ನಾಳೆ ನಾನು 4 ತಡಕ್ಕೆ ಹೋಗ್ತೀನಿ ಮತ್ತು ಹುಡುಗರು ಆ ಕಡೆ ಬರ್ತಾರೆ ಇರೋದಾದ್ರೆ ಬುಧವಾರದ ಒಂದಿನ ಇರ್ತೀನಿ ಇಲ್ಲಿಂದ ಜರ್ನಿ ಘಾಟ್ ಸೆಕ್ಷನ್ದೊಳಗೆ ಹೋಗಿ ಬರ್ಬೇಕಲ್ಲ ನನಗೂ ಅಷ್ಟು ರೂಢಿ ಇಲ್ಲ ಸೊ ನನಗೆ ಹೊಟ್ಟಿದ್ದು ಸ್ವಲ್ಪ ಜಾಸ್ತಿ ಪೇನು ಆರೋಗ್ಯದ್ದು ಒಂಚೂರು ಹೆಲ್ತ್ ಅಪ್ಸೆಟ್ ಭಾಳ ಆಗ್ತಿರ್ತೈತಿ ಹಾಗಾಗಿ ಎಲ್ಲರೂ ಭಾಳ ಕೇರ್ ಮಾಡ್ತಾರೆ ನನಗೆ ಅದೊಂದು ಭಾಳ ಖುಷಿ ಅನ್ನಿಸ್ತೈತಿ ನೋಡ್ರಿ ಗಂಡು ಮನ್ಯಾಗ ಅಂತೂ ಯಾರು ಕೇರ್ ಮಾಡಿದ್ರು ಬಿಟ್ಟರು ನಮ್ಮನ್ನು ನಾವು ಮಾಡಬೇಕಾ ನಿಭಾಯಿಸ್ಬೇಕಾ ನೋಡ್ರಿ 2 ಕುಸ್ಗಳು ಹಾಡ್ದಾಳ ಅಂದ್ರು ಇನ್ನು ತಾನೂ ಅಳ್ತಾಳ ನಮ್ಮನ್ನು ಅಳಿಸ್ತಾ ಊರ ಕಡೆ ಬಂದು ಭಾಳ ದಿನ ಆಗಿತ್ತು ಜಗ್ಗಿ ಬೆದಾಡ್ರಿ ನನಗಂತೂ ಬರೀ ಜಗ್ಗಿ ಕಾಡ್ಸಾಳ ಅದು ನಂದು ಇದನ್ನ ಹಂಗೆ ಐತಿ ನಂಗೆ ಸುಮ್ಮಿರೋದು ಆಗಲ್ಲ ಅದೇ ಒಂಥರ ಒಬ್ರಿಗೊಬ್ರು ಅಷ್ಟ್ರು ಇರ್ತೀವಲ್ಲ ಅದೊಂಥರ ಧೈರ್ಯ ಇರ್ತೈತಿ ಮನೆಯೊಳಗೆ ಅದಿಲ್ಲ ಎಲ್ಲ ಒಂದು ಕೆಲಸ ಹೆಚ್ಚರ ಆಗಲಿ ಒಂದು ಕೆಲಸ ಕಡಿಮೆ ಆಗಲಿ ಅವ್ರು ಅಷ್ಟ್ರು ಕೂಡಿದಾಗ ಅದೊಂಥರದ್ದು ಧೈರ್ಯನೇ ಬೇರೆ ಅದೊಂದು ಉಮೇಶ ಹುರುಪ ಖುಷಿನ ಬೇರೆ ಈಗ ನಾವು ಹೊಸರು ಹೋಗ್ಬಿಟ್ಟೆ ಮಮ್ಮಿ ಹೋಗ್ಬೇಕಾತಾಡ್ರಿ ಬಣ ಅಂತ ಅನಿಸ್ಬಿಡ್ತೈತೆ ಅಕ್ಕಿಗೂ ಮನ್ಯಾಗ ಅಕ್ಕಿನೂ ಅಳಾಡಿ ಮಾಡ್ತಾ ಮತ್ತೊಂದು 4 ದಿನಾಗ ನಾವು ರೂಢಿ ಬಿದ್ದಂಗೆ ಆಗ್ಬಿಡುತ್ತಾ ಈ ಕುಡ್ದವರು ಅದು ಇಷ್ಟು ಲಾಂಗ್ ಟೈಮ್ ಅದೀವಲ್ಲ ಮತ್ತು ಬ್ಯಾಸ್ಗಿಗೆ ಈ ಟೈಮ್ ಸಿಗುತ್ತೆ ದೀಪಾವಳಿ ಸುಟ್ಟಿಗೆ ಟೈಮ್ ಸಿಗಲ್ಲ ಭಾಳ ಅಂದ್ರೆ ಒಂದು 10-15 ದಿನ ಹೆಚ್ಚು ಕಮ್ಮಿ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಟೈಮ್ ಸಿಗಲ್ಲ ಮತ್ತು ಮುಂದಿನ ವರ್ಷತನ ನೀವು ವೇಟಿಂಗ್ ಮಾಡ್ಬೇಕು ಇಷ್ಟೆಲ್ಲ ನಮ್ಮದು ಗಲಾಟೆ ಬ್ಲಾಗ್ಸ್ಗಳು ನೋಡಕ್ಕೆ ಹೋಗಿಂದ ಹೋದ್ರೆ ನಮಗೆ ಸಮಾಧಾನ ಇನ್ನು 8:30 ಬಿಡ್ತಾರಂತ್ರಿ ಇದು ಮಳೆ ಇದು ಒಂದು ಬರತೈತ್ರಿ ಸಣ್ಣಗ ಆಮೇಲೆ 2 ಹುಡುಗರನ್ನ ಕರ್ಕೊಂಡು ಮನೆಗೆ ಹೋಗಿ ನಮಗೆ ಭಾಳ ಇದಾಗ್ಬಿಡ್ತೈತಿ ಬಸ್ ಮುಂದಕ್ಕೆ ಬಿಟ್ಟ ಮ್ಯಾಗ ಊರಿಗೆ ಹೋದ್ರೆ ನಂಗೆ ಫೀಲ್ ಆಗ್ತಿರ್ತೈತಿ ಇದನ್ನ ಬಸ್ ಲೇಟ್ ಐತಿ ಹೋಗೋದು ಮತ್ತು ಮಳೆ ಬರಕತ್ರಿ ಹಾಗಾಗಿ ನಮ್ಗೀಗೆಲ್ಲ ಹೋಗಿ ಬಂದು ರೂಢಿ ಆಗ್ಬಿಟ್ಟೈತಿ ನನಗೆ ಯಾವಾಗ್ಲೂ ಒಬ್ಬೇಕೆ ಇರಲ್ಲ ನಾ ಈಗ ಒಬ್ಬೇಕಾಕೇನಂತಾನೆ ಇಕ್ಕಿ ಬಂದಾಳ ಅವ್ರ ಪಪ್ಪ ಇಲ್ಲ ಅಂದ್ರೆ ನಮ್ಮ ಮಮ್ಮಿ ಯಾರಾದ್ರೂ ಇದ್ದೇ ಇರ್ತಾರ ಈ ಒಬ್ಬೇಕಾಗ್ಯಾಳ ಹೆಂಗೆ ಹೊಕ್ಕೊಳ್ಳೇನೋ ಊರು ಮುಟ್ಟತನ ಸಮಾಧಾನನೇ ಇರಂಗಿಲ್ಲ ನನ್ನ ಕಾಸಕ್ಕೆ ನೀ ಬಂದ್ಬಿಡು ಭಾಳ ನಿನ್ನ ಕಾಸಕ್ಕೆ ನಾ ಬರ್ತೀನಿ ಹಿಂಗೆ ಮಾಡೋಣಂತ ಏನು ಮಾಡೋದ್ರಿ ಸೊಲ್ಲಾಪುರ ಡೇದಾಗ ಹೋಗ್ತೀವಿ ಭಯ ಇರಂಗಿಲ್ಲ ಹುಡುಗರು ಇರ್ತಾವ ಅದ್ರಾಗ ನನಗೆ ಈ ಸದ್ಯಕ್ಕೆ ಸೇಫ್ಟಿ ಅಂದ್ರೆ ನನ್ನ ಮಕ್ಕಳು ಇವರು ಈಗ ಗಂಡು ಹುಡುಗರು ಅದಾರೆ ಅದ್ರಾಗ ಯಾರೋ ಬೇಡ ನಮ್ಮ ಹೋಮ್ ಇನ್ನೊಂದು 5-6 ವರ್ಷ ಆದ್ನಂದ್ರೆ ಮತ್ತೆ ಅಣ್ಣ ತಮ್ಮ ಇದ್ರ 1000 ರೂಪಾಯಿ ಕೊಡಲ್ಲ 2000 ರೂಪಾಯಿ ಕೊಡ್ತಾರ ಒಂದ್ ಚಲೋ ಸೀರೆ ತರ್ತಾರ ಹೋಗಂತಾರ ಹೋಗ್ ಬರ್ರವ ಅಂತ ಹೇಳ್ಬಿಡ್ತಾರ ಅದೇ ಎಣ್ಣಿತ್ತಂದ್ರೆ ಎಣ್ಣಿಂದ ನೋಡ್ರಿ ಬೇರೆ ರೀ ಜೊತೆಗೆ ಬರ್ತೀವಿ ಬಿಡ್ತೀವಿ ಅದೊಂದು ಥರದ್ದು ಖುಷಿ ಅವ್ರಿದ್ರು ಅವ್ರ ಲೈಫಿಗೆ ಅವ್ರು ಇರ್ತಿದ್ರ
ಅವ್ರಿಗೂ ಲೈಫ್ ಅನ್ನೋದು ಇರ್ತಿತ್ತಲ್ಲ. ಸೊ ಹೆಣ್ಣಿನ ಕಾಳ ಹಂಗ ಈಗ ನಮ್ ಗಂಡೇರ್ ನಮಗೆ ಹೆಂಗ್ ಮಾಡ್ತಾರ, ನಮ್ಮ ಗಂಡೇರ್ ಅವ್ರ ಹೆಂಡತಿ ಜೊತೆಗೆ ಹಂಗೆ ಮಾಡ್ತಿದ್ರು. ನಾವು ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಅದೀವಿ. ಅಕ್ಕ ತಂಗಿ ಅನ್ನೋದು ಹೆಣ್ಮಕ್ಳು ಅಂದ್ರೆ ಈಗ ಅದಕ್ಕೂ ಕಡಿಮೆ ಏನ್ರಿ, ಸ್ಟ್ರಾಂಗ್. ನೋಡ್ರಿ ಈಗ ನಾ ಹೆಂಗೆ ಬಂದೆ, ಈಗ ಆಕಿನ ಕೂಡ ಬಂದೀನಿ ಅಂದ್ರೆ ಆಕಿಗೆ ನಾ ಅಣ್ಣನ ಥರನೇ ಬಂದೀನಿ, ಹೌದಿಲ್ಲ? ಈಕಿಗೆ ಗೋವಾ ಕುಕ್ಕಳನ್ನ ರತ್ನ ಬಂದ್ಲು, ಸುಜಾತಕ್ ಬಂದ್ಲು. ಅಯ್ಯಪ್ಪೋ ಕರ್ಕೊಂಬಂದೆ ಅಣ್ಣ. ನೋಡು ಇಂಥ ಹುಲಿ ಅಂತ ಓಮ್ ಅದನ್ರಿ. ಸರಿ ಓಮ್ ಭಾಳ 5-6 ವರ್ಷ ಆದ್ಮೇಲೆ ನಿನ್ಗೆ ಧೈರ್ಯ ಕೊಡ್ತಾನ. ಯಾರು ಬೇಡ ಈಕಿನ ಕೂಡ ಬರೋರು ಹೋಗೋರು. ನೋಡ್ರಿ ಅಲ್ಲಿ ಫ್ರೆಂಡ್ ಹುಡುಗ ಸರಿ ಹುಡುಗ ಎಲ್ಲಾರನು ಫ್ರೆಂಡ್ಶಿಪ್ ಮಾಡ್ಕೊತಾನ್ರಿ. ಮೊನ್ನೆ ಇನ್ನೂ ಹೋಗ್ಕ ನಾವು ಅಲ್ಲೊಡ್ಗ ಭಾರಿ ಕ್ಯೂಟ್ ಅದನ್ರಿ ಓಮ್ಗುಂಡ, ಭಾರಿ ಧೈರ್ಯದ ಅಕ್ಕನ. ಬಾ 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 ನೋಡಲ್ಲ ಸೆಕೆಂಡ್. ಯಾಕಪ್ಪ ಅಲ್ಲೇ ಅಲ್ಲ ತಂಕು ಆಗ ತಾಳಿ ಕೊಟ್ಟಿ ಬಸ್ ಇರ್ತದೆ. ತಾಳಿ ಕೊಟ್ಟಿ ಮುದ್ದೆ ಬಾದಾಟ್ ಮತ್ತೊಂದು ಮುಂದೊಂದು ತಾಸು ಹೋಗುತ್ತೆ ತಾಳಿ ಕೊಟ್ಟಿ. ಬರತನ ಭಾಗ್ಯವಾಡಿ ಮುದ್ದೆ ಬಾಳ ಹತ್ತಿತ್ರಿ, ಓದ್ತದು ತುಂಬಿತ್ತು. ಸೀಟ್ ಲೆವೆಲ್ ಫುಲ್ ಆಗಿದ್ದು ರೀ. ಅದಕ್ಕಂತ ಬಿಟ್ಟಿವಿ ಅದನ್ನ. ಅದು ಅವಾಗೆ ಓದ್ತು 7 ಅದೇ ಆಯ್ತು. ಇನ್ನೊಂದು 10-15 ನಿಮಿಷ ಅಷ್ಟೇ. ಅಡಿಗೆ ಮಾಡಿ ನಾರು ಹೆಂಗಿದೆ ಸೆಟ್ಟಾಕಿದ ಮಾಡಿದ್ರೆ ತಂತೆ ಅದ್ರಾಗೆ ಮಸಾಲೆ ಅನ್ನ ಅಂತೇಳಿ ಜಾಸ್ತಿ. ಅಣ್ಣ ಎಲ್ಲೋದ್ರು? ಅಣ್ಣ ಅಲ್ಲಿ ಅಂತಾರ ನೋಡ್ರಿ. ತವ್ರ ಮನೆಗೆ ಬಂದ್ರೆ ಅಂತಮ್ಮರು ಅತ್ತಿಗಿದರು ಅವ್ರವ್ರ ಜೀವನಕ್ಕೆ ಅವ್ರವ್ರು ಹೊಂದ್ಕೊಂಡಿರ್ತಾರೆ, ಅದು ತಪ್ಪಂತಲ್ಲ. ಬಟ್ ನಮ್ಮ ಮೈದನ್ನ ನೋಡ್ರಿ ಎಷ್ಟು ಬಡ್ಕೊಂಡ್ರು. ಎಲ್ಲ ಟೈಮ್ ತೊಗೊಂಡು ಬೀಚಿಗೆ ಬಿಟ್ಟು ತಿರ್ಗಾಡ್ಸ್ಕೊಂಬಂದರು, ಕಂಪನಿ ತೋರಿಸ್ಕೊಂಬಂದರು. ಬಿರ್ಲಾ ಅದು ಎಲ್ಲೆಲ್ಲೋ ಹೋಗಮ್ಮಂತಂದ್ರು. ನನಗೆ ಅಷ್ಟೆಲ್ಲ ಅಡ್ಡಾಡೋದು ಬ್ಯಾಡ್ರಿ, ಟೈಮ್ನು ಇಲ್ಲ, ಬಿಡಕ್ಕಂತ ಬಂದೀನಿ. ಹುಡುಗರು ಬಂದಿಲ್ಲ, ಜೀವಾಳ ಹೇಳತ್ತೈತಿ. ಸಮುದ್ರದಾಗ ಅಂದರೂ ಪಿಲ್ಯಾಗ ವಿಡಿಯೋ ಕಾಲ್ ಮಾಡಿದ್ದೀನಿ ರೀ, ನೋಡ್ದೆ. ಸ್ವಲ್ಪ ನೆಟ್ವರ್ಕ್ ಸರಿ ಇದ್ದಿಲ್ಲ. ಹುಡುಗರು ಕೂಡ ಎಂಜಾಯ್. ಅದೇ ಆಲಿಮಟ್ಟಿಗೆ ಹೋದಾಗ ಹೆಂಗಿರ್ತಿದ್ವಿ, ಹೆಂಗಿತ್ತದ ಮೆಮೊರೀಸು ಗೊತ್ತಿಲ್ರಿ. ಒಳ್ಳೆ ಯಾವಾಗ ಬರ್ತಾಳೋ ಈಗ ಬಂದಿರ್ಲಿಕ್ಕಂದ್ರೆ ಯಾವಾಗ ಬರ್ತಿದ್ಲೋ ಗೊತ್ತಿಲ್ಲ. ಮಸ್ತ್ ವೆರೈಟಿ ಅಡುಗೆ ಮಾಡಿದಿನ ಹೆಚ್ಚಿಗೆ ವಿಡಿಯೋನ ತೊಗೊಳಿಲ್ಲ ನಾವು. ಯಾಕಂದ್ರೆ ನಾನು ಬರೋಣ ಭಾಳ ದಿನ ನಿಂದ್ರಂಗಿಲ್ಲವ, ಮರ್ದಿನ ಬಸ್ ಹತ್ತು ಬಿಡ್ತೀನಿ, ನನಗೆ ಕಿರಿಕಿರಿ ಮಾಡ್ಬಂದಿದ್ನೆ. ಹಂಗಾಗಿ ಅವಸರು ಅದು ಚಟಕ್ ಮಟಕ್ ಮಾಡಿದ್ದು, ಜಾಸ್ತಿ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಬಟ್ ಅದ್ರಾಗ ಮೇಂಟೈನ್ ಅದ್ರ ಬರೀ ವಿಡಿಯೋ ಮಾಡ್ಕೊ ಕೂತ್ರ ಶಾರ್ಟ್ ಟೈಮಾ ಭಾಳ ದಿವ್ಸಕ್ಕೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಗೋವಾಕ್ಕೆ ಬಂದಿದ್ದೆ. ಇವ್ರ ಮದುವೆ ಆದ್ಮೇಲೆ ಎಷ್ಟು ಸರಿ ಕರೆದ್ರು ನಮಗೂ ಬರೋಕ್ಕಾಗಿರ್ಲಿಲ್ಲ. ಎಲ್ಲರೂ ಕೂಡಿದ್ರ ಅಯ್ಯೋ ಅಂದ್ರೆ ಮಜಾ ಆಯ್ತು. ಯಾವಾಗ ನೋಡಿ 4 ತಡದಾಗ ಆದ್ರಷ್ಟು ಒಳ್ಳೆ ಊರಿಗೆ ಬರೋ ಟೈಮ್ದಾಗ ಮನಸ್ಸು ಬರ್ತಿರ್ತೈತಿ. ಭೇಟಿ ಆದವ್ರು ಎಲ್ಲಾರನ್ನು ಕರ್ಕೊಂಬ ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗೋದು ಇರ್ಲಿ ಬಿಡು. ಅಂದ್ರೆ ಇವತ್ತು ರಚಿತಾರ ಮನೆಗೆ ಅದೆಲ್ಲಾನು ಹೋಗಿದ್ದೀವಿ. ಎಲ್ಲಿರ್ತೀವಿ ಅಲ್ಲೇ ಯಾವ ಜನರ ಸಿಗ್ಲಿಕ್ಕ ನಾವ್ ಹೆಂಗಿರ್ತೀವಿ ನಮ್ ಕೂಡ ಆ ಜನ ಹಂಗೆ ಇರ್ತೈತಿ. ಕೆಲವೊಬ್ರು ದುಷ್ಟರನ್ನ ಇರ್ತಾರ, ಕೆಲವೊಬ್ರು ಒಳ್ಳೆಯವ್ರನ್ನ ಇರ್ತಾರ. ಚಲೋ ಇದ್ದವ್ರ ಜೊತೆಗೆ ನಮಗ್ ಒಳ್ಳೆಯವ್ರ ಅನ್ಸಿದ ಜೊತೆಗೆ 4 ಮಾತಾಡೋದು ಅಷ್ಟೇ. ಈ ಊರ್ ಕಡೆದವ್ರ ಅಂದ್ರ ಏನಾರ ಸಂಬಂಧಿಕರು ಇರ್ತೀವಿ, ಒಂದ ಊರನಾರ ಅಂತ ಇರ್ತೀವಿ, ಒಂದ ಓಣೆನಾರ ಅಂತ ಇರ್ತೀವಿ. ಊರೆಲ್ಲ ಉದ್ಮನೆಲ್ಲ ಏನಲ್ಲ, ಅವ್ರು ಒಟ್ಟು ತಿಕ್ಲಕ್ ಬಂದಿರ್ತೀವಿ ಅಷ್ಟೇ. ನೌಕರಿ ಮಾಡ್ತೀವಿ, ಅವ್ರು ದುಡಕ್ ಬಂದಿರ್ತಾರ. ಅವಾಗ ಕೆಲ್ಸನೇ ಯಾವಾಗಾರ ಇರ್ಲಕ್ಕ ಬಂದಿರ್ತೀವಿ. ನಮ್ಮ ಕಡೆದಾರ ಅಂತಂದ್ರೆ ಚಂದಾಗ ಹಚ್ಕೊಂಡು ಮಾತಾಡಿ ಚಂದಾಗಿದ್ದು ಹೋಗ್ಬಿಟ್ರ ಮುಗಿದು ಅಷ್ಟೇ. ಎಷ್ಟೆಲ್ಲ ಗೆಳತಾರ ಅದಾರ್ರಿ, ಎಷ್ಟು ಹಚ್ಕೊಂಡ್ ಅದಾರ, ಖುಷಿ ಆಗತ್ತ. ಹಚ್ಕೊಂಡ್ ಮಾತಾಡ್ತೀವಿ. ಎಲ್ಲಿ ಹೊರಗೆ ಹೋದ್ರು ಯಾರ ಇರ್ಲಕ್ಕ, UP-ದವ್ರು, ಬಿಹಾರದವ್ರು, ಕರ್ನಾಟಕದವ್ರು, ಸಿಕ್ಕೋರಿಗೆ ಒಟ್ಟು ಹಾಯ್ ಬಾಯ್ ಅನ್ಕೋತ ಟೈಮ್ ಕಳೆದು ಬಂದ್ಬಿಡ್ತೀವಿ ಅಷ್ಟೇ. ಒಮ್ಮೆ ಒಮ್ಮೋ ಪೈಸೆ ಅಮ್ಮ ಓಡ್ಯಾಡಕತ್ತವ್ರಿ. ಯವ್ವ ಮಾಡಿ ತುಂಬಿ ಬಂದೈತಿ ಸರು ಇಲ್ಲಿ ಹುಡುಗ. ಯಪ್ಪೋ ಕಂಡಪಟ್ಟಿ ಮಾಡೈತ್ರಿ. ಮಳಿನೂ ಸಣ್ಣಗೆ ಜಿಟಿ ಬಂದೈತಿ. ಹತ್ತುತ್ತಾ
ಒಳ್ಳಿ ಬರಾಗಂತ್ರೂ ಬಸ್ ಹತ್ತಿದ ಮ್ಯಾಗ ಬಸ್ ಹತ್ತತನೂ ಏನಿಲ್ಲ ರೀ ಇನ್ನೂ ಜೊತೆಗೆ ಅದೀವಿ ಒಬ್ರಿಗೊಬ್ರು ಇಲ್ಲೇ ಅದೀವಿ ಅನ್ನಂಗೆ ಅನ್ನಿಸ್ತಿತ್ತು. ಬಟ್ ಬಸ್ ಹತ್ತಿದ ಮ್ಯಾಗ ಅವರು ಹೋದ್ರಲ್ರಿ, ನನಗಂತೂ ಒಟ್ಟ ದುಃಖನೇ ತಡೆಯಲಾಗ್ಬಿಟ್ಟಿತ್ತು. ಒಂಥರ ಗಂಟ್ಲು ಇಚ್ಚದಂಗೆ ಅನ್ಸೋದು. ಒಂದೊಂದು ಥರನೇ 1.5 ತಿಂಗಳು ಅದೀವಿ ಊರಾಗಂದ್ರೂ ನಮ್ಗೆ ಇದ್ದಂಗೆ ಅನ್ನಿಸ್ತಿಲ್ಲ, ನಿಜ ಹೇಳ್ತೀನಿ. ಎಲ್ಲ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಮಾತಾಡಿಕೊಂಡು ಹುಡುಗಾಟ ಮಾಡಿಕೊಂಡು ಹೆಂಗಿದ್ದೀವಲ್ಲ ಎಲ್ಲರೂ ಕೂಡ. ನೀವು ಎಷ್ಟು ನಮ್ಮನ್ನು ಇಷ್ಟಪಟ್ರಿ, ನಿಮ್ಮ ಫ್ಯಾಮಿಲಿ ಎಷ್ಟು ಚಲೋ ಐತಂತ ಕಮೆಂಟ್ ಮಾಡ್ತಿದ್ರಿ. ಖುಷಿಯಾಗಿರೋದೇ ಮುಖ್ಯ. ನಾವು ಬಡತನ ಇಲ್ಲರಿ, ಸಿರಿತನ ಇರಲಿ, ಒಂದೇ ಒಪ್ಪತ್ತು ಊಟ ಮಾಡಲಿ, ಮನ್ಯಾಗ ನೆಮ್ಮದಿ ಅನ್ನೋದಿರ್ಬೇಕು, ಖುಷಿ ಅನ್ನೋದಿರ್ಬೇಕು. ಒಬ್ರಿಗೊಬ್ರು ಕಷ್ಟ ಸುಖದ ನಾವು ಅದೀವಿ ಅನ್ನೋ ಥರ ಒಂದು ಧೈರ್ಯ ಹೇಳೋರು ಇರಬೇಕು. ಅದು ಒಂದು ಏನೋ ನೆಮ್ಮದಿ ಸಮಾಧಾನ ಮನಸ್ಸಿಗೆ. ಏನೋ ಭಾಳಷ್ಟು ನೋವು ಅಂತ ಅನ್ಸಕತ್ಬಿಟ್ಟಿತ್ತು. ಬಟ್ ಇದು ನಮ್ಮ ರಿಯಾಲಿಟಿ. ನಾವು ನಮ್ಮ ಮನೆಗೆ ಬರಬೇಕು, ಅವ್ರ ಊರಿಗೆ ಹೋಗಬೇಕು. ಸೊ ತುಂಬಾ ಅಂದ್ರೆ ಬೇಜಾರಾಗಕತ್ತಿತ್ತು. ಎಲ್ಲ ಬ್ಲಾಗ್ಸು ನೀವು ಫುಲ್ ಎಂಜಾಯ್ ಮಾಡಿದ್ರಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ. ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಟ್ಟರೆ ನಮಗೂ ಖುಷಿಯಾಗುತ್ತೆ. ಗೋವಾಕ್ಕೆ ಹೋಗುವಾಗ ಘಾಟ್ ಸೆಕ್ಷನ್ ಬಂದಿರೋ ಟೈಮಲ್ಲಿ ನಾವು ಮಲ್ಕೊಂಡ್ಬಿಟ್ಟಿದ್ವಿ, ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ. ಬಟ್ ರಿಟರ್ನ್ ಗೋವಾಲಿಂದ ನಮ್ಮ ಊರಿಗೆ ಬರ್ಬೇಕಂದ್ರೆ ಒಂದು ಸ್ವಲ್ಪ ಹೊತ್ತು, ಒಂದು ತಾಸು 1.5 ತಾಸಿನೊಳಗೆ ಘಾಟ್ ಸೆಕ್ಷನ್ ಬಂದುಬಿಡ್ತೈತಿ. ಬಸ್ ಈ ಕಡೆ ಆ ಕಡೆ ಓದಾಡ್ತಿತ್ತು, ಭಯನೂ ಅಂತ ಅನ್ನಿಸ್ತಿತ್ತು. ಆ ಕಡೆ ಈ ಕಡೆ ಎಲ್ಲ ಒಂಥರದ್ದು ದೊಡ್ಡ ದೊಡ್ಡ ಮರಗಳು. ಯಪ್ಪ ಬಸ್ ಆ ಕಡೆ ಟರ್ನ್ ಆಗಿಬಿಟ್ರಿ ಹೆಂಗಪ್ಪ, ಮಲ್ಕೊಂಡಾಗ ಆ ಕಡೆ ಏನಾದರೂ ನೆಗೆಟಿವ್ ಆಗಿಬಿಟ್ರಿ ಏನಪ್ಪ ಅನ್ನೋ ಥರ ಭಯ ಅನ್ಸಕತ್ತಿತ್ತು. ಒಂಥರ ಹೊಟ್ಟೆಯಾಗ ತಳಮಳ, ಒಂಥರ ಸಂಕಟ, ಒಂಥರ ನೋವು ಎಲ್ಲನೂ ಮಿಕ್ಸ್ ಆಗಿತ್ತು ಅಂತಲೇ ಹೇಳ್ಬೋದು. ಮುಂದಕ್ಕೆ ಬಂದಂಗೆಲ್ಲ ಮಳೆ ಚಾಲು ಆಗಿಬಿಡ್ತ್ರಿ. ಘಾಟ್ ಸೆಕ್ಷನ್ ಬಂದ್ಮ್ಯಾಗ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಮೈಕೈ ನೋವು ಹೈರಾಣಾದಂಗೆ ಅನ್ಸಕತ್ತಿತ್ತು. ಈಗ ಒಂದು ಕಡೆ ಊಟಕ್ಕೆ ನಿಂದ್ರಿಸ್ಯಾರ್ರಿ, ನನ್ನ ಬಾಜುಕ್ಕಿದೆ ಅಜ್ಜಿನೇ ಕುಂತಾರ. ನೋಡಿ ಅಜ್ಜಿ ನಾನು ಜೊತೆಯಾಗಿ ಬಾತ್ರೂಮ್ಗೆ ಹೋಗಿದ್ವಿ ನೋಡ್ರಿ. ಊಟ ಮಾಡಿದೆ, ಸರು ಪಲಾವ್ ಕಟ್ಟಿದ್ಲು, ಊಟ ಮಾಡ್ಕೊಂಡು ಈಗ ಬಸ್ ಹತ್ತೀವಿ. ಲಾಂಗ್ ಜರ್ನಿ ಆದ್ರೆ ನೈಟ್ ಜರ್ನಿ ಮಾಡ್ಬೇಕಂದ್ರೆ ಯಾರಾದ್ರು ಲೇಡೀಸ್ ಪಕ್ಕ ಕುಂತ್ರೆ ಸೇಫ್ಟಿ. ಅಜ್ಜಿ ತಾಳಿಕೋಟೆ ಹೋಗ್ತಾರಂತ. ಇದೇ ಅಜ್ಜಿ ನನ್ನ ಬಾಜು ಕೂತಾರ ನೋಡ್ರಿ. ನಡಿ ಅಜ್ಜಿ, ಫೋಟೋ ಬಿಡಕತ್ತಿ ಯಾರಿಗೆ ಬಿಡಕತ್ತಿ? ವಿಡಿಯೋ ಮಾಡತ್ತೀನಿ. ನೈಟ್ ಜರ್ನಿ ಮಾಡೋ ಲೇಡೀಸ್ ಬಾಜುಕ್ಕೆ ಕುಂದ್ರಿ, ಸೇಫ್ಟಿ. ಬ್ಯಾಕ್ ಟು ಮುದ್ದೇಬಿಹಾಳ್ ನೋಡ್ರಿ. ಅಲ್ಲಿಂದ ನಾಲ್ತಡಕ್ಕೆ ಬರ್ಬೇಕು. ಶಿಪ್ಪೇಡ್ಗೆ ಹೋದ್ವಿ, ಸಮುದ್ರಕ್ಕೆ ಹೋದ್ವಿ. ನಮ್ಮ ಇದನ್ನಂತರೂ ಕೂಡ ನಿಜ ಹೇಳ್ಬೇಕಂದ್ರೆ ಎಲ್ಲ ಪುಣ್ಯಾತ್ಮರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೋದ್ಮ್ಯಾಗ ಎಲ್ಲ ಥರದ್ದು ಭಾಳ ಕಾಳಜಿ ಮಾಡಿದರು. ಸರು ನಾನು ಕೋಳಿ ಜಗಳ ಮಾಡ್ತೀವಿ. ಫಸ್ಟ್ ಅಲ್ಲಿ ಹೋದ್ಮೇಲೆ ನಾನು ಭಾಳ ಕೇರ್ ಮಾಡಿದಳ್ರಿ. ನನ್ನ ಹೆಲ್ತ್ ಬಗ್ಗೆ ಭಾಳ ಅಂದ್ರೆ ಭಾಳ ಕಾಳಜಿ ತೊಗೊಂಡಳು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಿಂಗೆ ಇರುತ್ತಲ್ಲ ಅಕ್ಕ ತಂಗಿಯರ ಜೀವನ ಅಂತಂದ್ರೆ, ಕಚ್ಚಾಡೋದು. ಸಣ್ಣವರಿದ್ದಾಗಿಂದನೂ ಅದೇ ಥರ ಬಂದಿರ್ತೀವಿ. ಬಟ್ ಈಗ ನಾವು ಒಂದು ಜವಾಬ್ದಾರಿ ಇರ್ತಾವೆ, ಒಂದು ಮನೆತನದ ಹೆಣ್ಮಕ್ಳಾಗಿ ಒಂದು ಸಂಸಾರದ ಹೊಣೆ ಹೊತ್ತು ಇವಾಗ ಏನೋ ಒಂದು ಇದು ಇರ್ತೈತಿ, ಸ್ಟ್ರಗಲ್ ಇರ್ತೈತಿ. ಸೊ ಅದ್ರೊಳಗೂ ಕೂಡ ನಾವು ನಮ್ಮ ಬಾಲ್ಯದ ನೆನಪುಗಳನ್ನ ನೆನಪು ಮಾಡ್ಕೊತೀವಿ. ಎಲ್ಲರೂ ಸೇರಿದ್ವಿ ಅಂದ್ರೆ ನಾವು ಮದುವೆ ಆಗೀವಿ, ಮಕ್ಕಳಿಗೆ ಅನ್ನೋದೇ ಮರೆತು ಬಿಡ್ತೀವಿ, ಅಷ್ಟು ಎಂಜಾಯ್ ಮಾಡ್ತೀವಿ. ಸೊ ಎಲ್ಲರಿಗೂ ಈ ಥರದ್ದು ಬಾಂಧವ್ಯ ಸಿಗೋದು ಭಾಳ ಕಡಿಮೆ. ಎಷ್ಟೋ ಜನ ಕಮೆಂಟ್ ಮಾಡಿರಿ, ಪರ್ಸನಲಾಗಿ ಮೆಸೇಜ್ ಹಾಕಿರಿ, ಅಕ್ಕ ನಿಮ್ಮ ಥರ ನಮಗೂ ಅಕ್ಕ ತಂಗಿಯರು ಅದಾರ, ಬಟ್ ನಿಮ್ಮ ಥರ ನಮಗೆ ಅವರು ಇಲ್ಲ, ನಮ್ಮ ಜೊತೆಗೆ ಅಷ್ಟು ಪ್ರೀತಿಯಿಂದ ಬೆರೆಯೋದಿಲ್ಲ, ಹಂಗೆ ಹಿಂಗೆ. ಫೈನಾನ್ಸಿಯಲಿ ಕೂಡ ಕೆಲವೊಂದಿಷ್ಟು ನಿಮ್ಮ ಥಿಂಗ್ಸ್ಗಳನ್ನು ನಿಮ್ಮ ಒಪಿನಿಯನನ್ನು ಶೇರ್ ಮಾಡಿದ್ದೀರಿ. ಸೊ ಎಲ್ಲದಕ್ಕಿಂತ ನಾನು ಒಂದು ಹೊತ್ತಿಗೆ ನೋಡೋಕೆ ನಾವು ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಏನೇ ಕಷ್ಟ ಸುಖ ನೋವು ನಲಿವು ಎಲ್ಲರಿಗೂ ಬಂದೇ ಬರೋದು. ಎಲ್ಲರ ಲೈಫಲ್ಲೂ ಜೀವನದೊಳಗೆ ಬರ್ತಾವೆ, ಹೌದು ಅಲ್ಲ, ಎಲ್ಲ ಥರನೂ ಬರ್ತಾವೆ. ಬಟ್ ಎಲ್ಲದ್ರ ಜೊತೆಗೆ ನಾವು ನಿಂತ್ಕೊತೀವಿ ಅನ್ನೋದೊಂದು ನಮ್ಮ ಹತ್ರ ಇರಬೇಕು. ಅದೇ ಎಲ್ಲರನ್ನೂ ಕಾಯ್ತೈತಿ. ಸತ್ಯಕ್ಕೆ ಯಾವತ್ತೂ ಬೆಲೆ ಇರ್ತೈತಿ. ಧರ್ಮದಿಂದ ನಡಿಬೇಕು, ಧರ್ಮಕ್ಕೆ ಯಾವತ್ತೂ ಜಯ ಇರ್ತೈತಿ. ಏರಿಳಿತಗಳು ಜೀವನದೊಳಗೆ ಬರೋದು ಭಾಳ ಸಾಮಾನ್ಯ ಇರ್ತದೆ. ಅದನ್ನು ಬಂದಾಗ ನಾವು ಯಾರೂ ಕೂಗಬಾರ್ದು, ನಾವೆಲ್ಲರೂ ಒಟ್ಟಿಗೆ ನಿಂದಿರಬೇಕು, ಅದನ್ನು ಎದುರಿಸ್ಬೇಕು. ಏನೇ ಬರಲಕ್ಕ ನಾವು ಅದೀವಿ, ನಮ್ಮ ಜೊತೆಗೆ ನೀವು ಅದಿರಿ, ನಿಮ್ಮ ಜೊತೆಗೆ ನಾವು ಅದೀವಿ ಅನ್ನೋ ಧೈರ್ಯ ಇರಬೇಕು. ಆ ಒಂದು ಸಂಸ್ಕಾರನ ನಮ್ಮ ತಾಯಿ ನಮಗೆ ಕಲಿಸ್ಕೊಟ್ಟಾಳ. ರೊಕ್ಕ ರೂಪಾಯಿ ಹೆಚ್ಚು ಕಮ್ಮಿ ಒಬ್ಬರ ಬೆಲೆಗೆ ಇರ್ಬೋದು, ಒಬ್ಬರ ಬೆಲೆಗೆ ಕಡಿಮೆ, ಒಬ್ರ ಬೆಲೆಗೆ ಜಾಸ್ತಿ ಇರ್ಬೋದು. ಪ್ರೀತಿ ವಿಶ್ವಾಸ ಅನ್ನೋದು ಎಲ್ಲರ ಹತ್ರ ಸಮ ಐತಿ. ತುಂಬ ತಿಳುವಳಿಕೆ ಇರುವಂಥ ಒಂದು ಹೆಣ್ಮಕ್ಳದೀವಿ ನಾವು. ನಮ್ಮ ತಾಯಿ ನಮ್ಗೆ ಆ ಥರ ಕಲಿಸಿದಾಳ. ಆ ತಾಯಿಯ ಸಂಸ್ಕಾರನೇ
ನಾವು ಜೀವನದೊಳಗೆ ಏನೇ ಬಂದರೂ ಅದನ್ನ ದಿಟ್ಟವಾಗಿ ಎದುರಿಸ್ತೀವಿ ಅನ್ನೋದೊಂದು ಧೈರ್ಯ ಐತಿ ನಮಗೆ. ಅದೇ ಧೈರ್ಯನೇ ನಮ್ಮನ್ನು ಕಾಯ್ತದ. ಎಷ್ಟೊಂದೆಲ್ಲ ಊರಿನೊಳಗೆ ಟೈಮ್ ಕಳೆದ್ವಿ, ನಮಗೆ ಅಷ್ಟು ಗೊತ್ತಾಗಲಿಲ್ಲ ನೋಡ್ರಿ. ಹೆಂಗೆ ರಜೆ ದಿನಗಳು ಹೋದವು ಅಂತೇಳಿ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು. ಸೊ ಇದೇ ಪ್ರೀತಿ ಬಾಂಧವ್ಯ ನಮ್ಮ ಕುಟುಂಬದ ಮ್ಯಾಗ ಯಾರದೇ ದುಷ್ಟ ಶಕ್ತಿಗಳು ಕೆಟ್ಟ ಕಣ್ಣುಗಳು ಬೀಳದೇ ಇರಲಿ. ಆ ದೇವರು ನಮ್ಮನ್ನು ಯಾವತ್ತೂ ಸದಾ ಇದೇ ಥರ ಇಟ್ಟು ಕಾಪಾಡಲಿ. ಮೇನಾಗಿ ಒಂದು ಫ್ಯಾಮಿಲಿ ಅಂತ ಬಂದಾಗ ಒಂದು ಮಾತು ಹೋಗಿರ್ತಾವೆ, ಒಂದು ಮಾತು ಬಂದಿರ್ತಾವೆ. ದುಡ್ಡು ಒಮ್ಮೆ ಒಬ್ರು ಹತ್ತಿರ ಇರ್ತಾವೆ, ಒಬ್ರು ಹತ್ತಿರ ಇರಂಗಿಲ್ಲ. ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಕೂಡ ಬರ್ತಿರ್ತಾವೆ ಹೋಗಿರ್ತಾವೆ. ಬಟ್ ಅಂಥ ಟೈಮ್ದಾಗ ನಮ್ಮವ್ರನ್ನ ನಾವು ಯಾವತ್ತಿಗೂ ಬಿಟ್ಟು ಕೊಡೋಕೆ ಹೋಗ್ಬಾರ್ದು. ನಾವು ನಿನ್ನ ಜೊತೆಗೆ ಏನೇ ಬಂದರೂ ಅದನ್ನು ನಾವು ಫೇಸ್ ಮಾಡೋಣ ಅಂಥೇಳಿ ನಾವು ಒಬ್ರಿಗೊಬ್ರು ಆಶ್ರಯ ನಿಂದಿರಬೇಕು. ಯಾವತ್ತಿಗೂ ಕೂಡ ನಮ್ಮವ್ರು ಅನ್ನುವಂಥ ಬಾಂಧವ್ಯ ಒಂದು ದೊಡ್ಡದು ಇರ್ತೈತಿ. ಸೊ ಉಳಿಸ್ಕೊಳೋರ ಜೊತೆಗೆ ಖಂಡಿತವಾಗಲೂ ಕೂಡ ನಾವು ಯಾರನ್ನೂ ನಮ್ಮವರನ್ನು ಅಂದ್ಕೊಂಡಿರೋರನ್ನು ನಾವು ಬಿಟ್ಟು ಕೊಡೋಕೆ ಹೋಗ್ಬಾರ್ದು. ಸೊ ಕೆಲವು ಸಂದರ್ಭ ಏರಿಳಿತಗಳು ಬಂದೇ ಬರ್ತಾವೆ. ಮನುಷ್ಯನ ಜನ್ಮ ಅಂತಂದ್ರೆ ಬರೋದು ಸಹಜ. ಸೊ ನಮ್ಮಲ್ಲೂ ಸಾಕಷ್ಟು ಇದ್ದಾವೆ, ನಮಗೆಲ್ಲನೂ ಹೇಳ್ಕೊಳಕ್ಕೆ ಸಾಧ್ಯ ಆಗಂಗಿಲ್ಲ. ಆದಷ್ಟು ಎಲ್ಲನೂ ಕೂಡ ಒಳ್ಳೆಯ ರೀತಿಯಿಂದ ಹೋಗಲಿ, ಒಳ್ಳೆಯದನ್ನೇ ಆಗಲಿ. ಪ್ರತಿಯೊಬ್ಬರಿಗೂ ಕೂಡ ನೋಡೋರಿಗೂ ಒಳ್ಳೆಯದಾಗಲಿ. ಏನೋ ಒಳ್ಳೆಯವ್ರಿಗೆ ವನವಾಸ ಅಂತ ಹೇಳ್ತಿರ್ತಾರೆ ನೋಡ್ರಿ, ಅದು ಒಂದೊಂದು ಟೈಮ್ದಾಗ ನಮ್ಮ ಜೀವನದಾಗ ಅವು ನಿಜ ಆಗಿದ್ದಾವೆ. ಏನೇನೋ ಕಚ್ಚಿ ಪಿಚ್ಚಿ ಇರೋರಿಗೆ ಹೆಂಗೆಂಗೋ ಮಾಡಿ ಜೀವನ ಬದುಕೋರಿಗೆ, ಡಬಲ್ ಗೇಮ್ ಮಾಡೋರಿಗೆ ಒಂದು ಹೊತ್ತಿನ ನೆಮ್ಮದಿ ಇರ್ಬೋದು. ಅದು ಭಾಳ ದಿನ ಶಾಶ್ವತ ಇರೋಂಗಿಲ್ಲ. ಬಟ್ ಸತ್ಯ, ಧರ್ಮ, ನ್ಯಾಯ, ನೀತಿನೇ ಯಾವತ್ತಿಗೂ ಕೂಡ ಮೆಟ್ಟಿ ನಿಂದಿರುವಂಥದ್ದು. ಕೊನೆಗೆ ಜೊಳ್ಳು ಪೊಳೆ ಎಲ್ಲ ಸೈಡಿಗೆ ಹೋಗಿ ಒಳ್ಳೆ ರೀತಿಯೇ ಒಳ್ಳೆತನನೇ ಖಂಡಿತವಾಗಲೂ ಕೊನೆವರೆಗೂ ಬರೋದು. ಒಳ್ಳೆತನ ಇತ್ತಂದರೆ ಯಾವತ್ತಿಗೂ ಅದು ನಮ್ಗೆ ಧೈರ್ಯ ಕೊಡ್ತಾ. ಯಾವತ್ತಿಗೂ ಫ್ಯಾಮಿಲಿ ಒಳಗೆ ಏನೇ ಕಷ್ಟ ಬಂದರೂ ಕೂಡ ಕೂಗಬೇಡ್ರಿ. ಒಬ್ರು ಕೂಗೋದ್ರಿಂದ ಇಡೀ ಮನೆ ಮಂದಿನ ಕೂಗುವಂಥ ಚಾನ್ಸಸ್ ಇರ್ತೈತಿ. ಧೈರ್ಯವಾಗಿದ್ದರೆ ಎಲ್ಲರೂ ಕೂಡ ಅದನ್ನು ಸಾಕಷ್ಟು ಒಳ್ಳೆ ರೀತಿಯಾಗಿ ಫೇಸ್ ಮಾಡ್ಬೋದು ಅಂತ ಹೇಳ್ತಾ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಬಾಯ್. ಹಂಗನ ಈ ನನ್ನ ಮಾತು ಕೇಳಿ ನಿಮಗೇನು ಅನಿಸಿತು, ಅದು ಸರಿನೋ ತಪ್ಪೋ? ಸೊ ಹೆಂಗೆ ಅನಿಸಿತು? ತಪ್ಪ ಮಾತಾಡೋಂಗಿಲ್ಲ, ತಪ್ಪು ನಡೆಯೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನ್ನ ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯನ ಖಂಡಿತ ನನಗೊಂದು ಕಮೆಂಟ್ ಮಾಡಿ ತಿಳಿಸ್ರಿ. ಇತ್ತೀಚೆಗೆ ತುಂಬ ಜನ ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡ್ತಾಯಿದ್ರಿ. ಖಂಡಿತವಾಗಲೂ ಕೂಡ ನನಗೆ ಯೂಟ್ಯೂಬ್ದಾಗೂ ಕಮೆಂಟ್ ಮಾಡಿರಿ. ಈ ತುಂಬ ಕುಟುಂಬದ ಮೇಲೆ ಯಾರ ಕಣ್ಣು ಬೀಳದೇ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.